ನಮಸ್ಕಾರ. ಇವತ್ತು ನಾನು ನನ್ನ ಅಮ್ಮ ಹೇಳಿಕೊಟ್ಟ ಮಸಪ್ ಅಥವಾ ಸೊಪ್ಪು ಸಾಂಬಾರು ಮಾಡ್ತಿದ್ದೀನಿ. ಇದಕ್ಕೆ ಫಸ್ಟು ಮಿಕ್ಸ್ ಸೊಪ್ಪು ತಗೊಳ್ಳಿ. ಮಿಕ್ಸ್ ಸೊಪ್ಪನ್ನು ಒಂದು 4-5 ಸತಿ ಚೆನ್ನಾಗಿ ಬೇರೆ ಬೇರೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿರುವ ಮಣ್ಣು ಹುಳ ಎಲ್ಲ ಹೋಗಬೇಕು. ಸೊಪ್ಪೆಲ್ಲ ವಾಶ್ ಆದಮೇಲೆ ಒಂದು ಕುಕ್ಕರಲ್ಲಿ 1 ಕಪ್ ತೊಗರಿಬೇಳೆ, ಈ ವಾಶ್ ಮಾಡ್ಕೊಂಡಿರುವ ಮಿಕ್ಸ್ ಸೊಪ್ಪು, 2 ಈರುಳ್ಳಿ, 2 ಟೊಮೆಟೊ ಹಾಕಿ ಇದು ಬೇಯಲಿಕ್ಕೆ ಒಂದು 2 to 3 ಕಪ್ಸ್ ನೀರು ಹಾಕಿ 5 ವಿಷಲ್ ತನಕ ಕೂಗಿಸಿ. 5th ವಿಷಲ್ ಆದಮೇಲೆ ಸಿಮ್ಮಲ್ಲಿ 1 ವಿಷಲ್ ಎಕ್ಸ್ಟ್ರಾ ಕೂಗಿಸಿ. ವಿಷಲ್ ಆದಮೇಲೆ ಈ ಬೇಯಿಸ್ಕೊಂಡಿರೋ ಸೊಪ್ಪು ತರಕಾರಿ ಎಲ್ಲ ಒಂದು ಕಡೆ, ಮತ್ತು ಅದರದ್ದು ನೀರು ಉಳಿದಿರ್ತದಲ್ಲ ಅದು ಇನ್ನೊಂದು ಕಡೆ ಸಪ್ರೇಟಾಗಿ ಇಟ್ಕೊಳ್ಳಿ. ಬೇಳೆ ಎಲ್ಲ ಸಪ್ರೇಟ್ ಮಾಡಾದ್ಮೇಲೆ ಒಂದು ಸ್ಮ್ಯಾಶರ್ ಅಥವಾ ಮಂತಲ್ಲಿ ಬೇಳೆಗಳನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಾಗೆ ಈ ಸೊಪ್ಪು ಮತ್ತು ತರಕಾರಿ ನಾವೇನು ಬೇಯಿಸ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ. ಸ್ಮ್ಯಾಶ್ ಮಾಡೋದಾದ್ಮೇಲೆ ಕನ್ಸಿಸ್ಟೆನ್ಸಿ ಒಂಥರ ಪೇಸ್ಟ್ ಟೈಪ್ ಆಗಬೇಕು. ಇಲ್ಲಿ ಒಂದು ಪ್ಯಾನಿಗೆ ಒಂಚೂರು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಅದಾದಮೇಲೆ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಒಂದು ಸ್ವಲ್ಪ ಗೋಲ್ಡನಿಶ್ ಬ್ರೌನ್ ಆಗಬೇಕು. ಅದು ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆದಾಗ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಒಂದು ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ 1 ಸ್ಪೂನ್ ಅರಿಶಿನ ಹಾಕಿ ಫ್ರೈ ಮಾಡಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿಟ್ಕೊಂಡಿರೋದು ಸೊಪ್ಪು ಹಾಕಿ ಸ್ವಲ್ಪ ಅದನ್ನು ಬೇಯಲಿಕ್ಕೆ ಬಿಡಿ. ಒಂದು ಕುದಿ ಬಂದಾದಮೇಲೆ ಅದಕ್ಕೆ ನಾವು ತೆಗೆದಿಟ್ಕೊಂಡಿರೋದು ನೀರು ಇದಲ್ವಾ, ಸೊಪ್ಪಿದ್ದು ನೀರು, ಬೇಯಿಸ್ಕೊಂಡಿರೋದು ನೀರು, ಅದನ್ನು ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಕುದಿಸಿ. ಅದನ್ನು ಸ್ವಲ್ಪ ಬಬಲ್ಸ್ ಬರಬೇಕು. ಹುಣಸೆ ಹಣ್ಣು ನೆನೆಸಿಟ್ಕೊಂಡು ಒಂದು ಕುದಿ ಬಂದಾದಮೇಲೆ ಈ ಹುಣಸೆ ಹಣ್ಣಿದ್ದು ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿ ಇನ್ನೊಂದು ಸತಿ ಒಂದು ಸ್ವಲ್ಪ ಕುದಿಸಿ. ಸ್ವಲ್ಪ ಕುದ್ದಾದ್ಮೇಲೆ 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ. ಸಾಂಬಾರು ಪುಡಿ ಹಾಕಾದ್ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸತಿ ಕುದಿಸಿ. ಇದು ಬೇಕಿದ್ರೆ ನೀವು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಸಹ ಹಾಕ್ಬೋದು, ನಾವಿಲ್ಲಿ ಹಾಕಿಲ್ಲ.
ಕುದಿ ಬಂದಾದ್ಮೇಲೆ ಆಫ್ ಮಾಡಿ. ಆಮೇಲೆ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತುಪ್ಪದ ಜೊತೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.